ಉಳಿದಿದೆ ಮನಸ್ಸು ಏಕೋ ನಿನ್ನಡಿಗೆ ಮುಂದುವರಿದ 60ನೇ ಸಂಚಿಕೆ. ಸಮಯ್. ಅನು ಐ ಆಮ್ ವೇಟಿಂಗ್ ಎನ್ನಲು ಅನಾಯ ಏನೂ ಉತ್ತರ ಕೊಡದೆ ಸಮಯ್ ಮೇಲಿನ ಹಿಡಿತ ಬಿಗಿ ಮಾಡುತ್ತಾಳೆ. ಸಮಯ್ ನಿಟ್ಟಿಸಿರು ದಬ್ಬಿ ಇಟ್ಸ್ ಓಕೆ, ನಿನಗೆ ಇಷ್ಟ ಇಲ್ಲ ಅಂದರೆ ಬೇಡ ಎಂದು ಹೇಳಿ ಬಗ್ಗೆ ಅವಳ ಹಣೆಗೆ ಪ್ರೀತಿಯಿಂದ ಮುಟ್ಟನಿಟ್ಟು ಕಣ್ಣು ಮುಚ್ಚುತ್ತಾನೆ. ಅನಾಯ ನಾಚಿಕೆಯಿಂದ ಅವನಿಗೆ ಹೇಗೆ ಒಪ್ಪಿಗೆ ಎಂದು ಹೇಳುವುದು ತಿಳಿಯದೆ ಸಮಯ್ ಮೇಲಿನ ಹಿಡಿತ ಬಿಗಿ ಮಾಡುತ್ತಾಳೆ. ಆದರೆ ಅದು ಸಮಯ್ಗೆ ಇವಳಿಗೆ ಇಷ್ಟ ಇಲ್ಲವೇನೋ ಅನಿಸಿ ಸುಮ್ಮನೆ ಮಲಗುತ್ತಾನೆ. ಆದರೆ ಅನಾಯ ತಕ್ಷಣ ತಲೆ ಎತ್ತಿ ಸಮಯ್ ತುಟಿಗೆ ಪುಟ್ಟ ಮುತ್ತು ಕೊಡುತ್ತಾಳೆ. ಸಮಯ್ ಇನ್ನೂ ಮಲಗಿರಲಿಲ್ಲ. ಆದ್ದರಿಂದ ಅವಳು ಮುತ್ತು ಕೊಟ್ಟ ಕೂಡಲೇ ಕಣ್ಣು ಬಿಟ್ಟು ಅನಾಯ ಕಡೆಯೇ ನೋಡುತ್ತಾನೆ. ಅನಾಯ ಅದು ಸಮಯ್, ಐ ಆಮ್ ರೆಡಿ ಎನ್ನುತ್ತಾಳೆ. ಸಮಯ್ ಪ್ಲೀಸ್ ಅನು, ನನಗೋಸ್ಕರ ನೀವು ಯಾವ ಸ್ಯಾಕ್ರಿಫೈಸ್ ಮಾಡೋದು ಬೇಡ. ಅನಾಯ ಸಮಯ್ ಯುವರ್ ಮೈ ಹಸ್ಬೆಂಡ್, ನಿಮ್ಮ ಮೇಲೆ ಎಲ್ಲ ರೀತಿಯ ಅಧಿಕಾರ ಇದೆ ನನಗೆ, ಇದರಲ್ಲಿ ಸ್ಯಾಕ್ರಿಫೈಸ್ ಹೇಗೆ ಬರುತ್ತೆ? ನೀವು ನನ್ನೋರು, ನನಗೆ ಮಾತ್ರ ಸೇರಿದವರು. ಆದ್ದರಿಂದ ನಿಮ್ಮನ್ನು ಬಯಸುವುದು ನನ್ನ ಪ್ರಕಾರ ನನ್ನ ಹಕ್ಕು. ಹಾಗೆಯೇ ನನ್ನ ಮೇಲೆ ನಿಮಗೆ ಎಲ್ಲ ರೀತಿಯ ಅಧಿಕಾರವೂ ಇದೆ ಎಂದು ಹೇಳಿ ನಾಚಿಕೆಯಿಂದ ತಲೆ ತಗ್ಗಿಸುತ್ತಾಳೆ. ಸಮಯ್ ಹಕ್ಕು ಅಂದುಕೊಂಡು ಬೆರೆಯುವುದಕ್ಕಿಂತ ಪ್ರೀತಿ ಅಂದುಕೊಂಡು ಜೊತೆಯಾದರೆ ಯಾವ ಗಂಡ ಹೆಂಡತಿ ನಡುವೆಯೂ ಮನಸ್ತಾಪ ಬರುವುದಿಲ್ಲ. ಸೊ ಪ್ಲೀಸ್, ಅಧಿಕಾರ ಹಕ್ಕು ಬೇಡ, ಪ್ರೀತಿ ಬೇಕು, ಕೊಡ್ತೀರಾ ಎಂದು ಪ್ರೀತಿಯಿಂದ ಹೇಳಿ ಅನಯ ಮುಖವನ್ನೇ ದಿಟ್ಟಿಸುತ್ತಾನೆ. ಅನಯಾಗೆ ಹೇಗೆ ಪ್ರತಿಕ್ರಿಯೆ ನೀಡಬೇಕು ತಿಳಿಯುತ್ತಿಲ್ಲ. ಏಕೆಂದರೆ ಅವಳಿಗೆ ಸಮಯ ಮೇಲೆ ಮೂಡಿರುವುದು ಪ್ರೀತಿಯ ಭಾವನೆಗಳು ಇನ್ನೂ ಅರಿವಿಗೆ ಬಂದಿಲ್ಲ. ಆದ್ದರಿಂದ ಅವಳಿಗೆ ಸಮಯ್ ಪ್ರಶ್ನೆಗೆ ಹೇಗೆ ಪ್ರತಿಕ್ರಿಯಿಸಬೇಕು ತಿಳಿಯುತ್ತಿಲ್ಲ ಅಷ್ಟೇ. ಅನಯಾಗೆ ಸಮಯ್ಗೆ ನಿರಾಸೆ ಮಾಡಲು ನಿಜಕ್ಕೂ ಇಷ್ಟ ಇರಲಿಲ್ಲ. ಅವಳ ಪ್ರಕಾರ ಮದುವೆ ಎಂದರೆ ಒಂದು ಗಂಡ ಹೆಂಡತಿ ತಮ್ಮ ಕರ್ತವ್ಯಗಳನ್ನು ನಿಭಾಯಿಸುವುದು ಮತ್ತು ಗಂಡ ತನ್ನನ್ನು ಬಯಸಿ ತನ್ನ ಬಳಿಗೆ ಬಂದರೆ ಅವನಿಗೆ ಹೆಂಡತಿ ಆದವಳು ತನ್ನ ಸರ್ವಸ್ವವನ್ನು ಅವನಿಗೆ ಒಪ್ಪಿಸುವುದು. ಇದು ಬರೀ ಕಥೆಯಲ್ಲಿ ಮಾತ್ರ ಅನ್ವಯ ಆಗೋಲ್ಲ, ನಿಜ ಜೀವನದಲ್ಲೂ ಸಹ ಇಂಥ ಹೆಣ್ಣು ಮಕ್ಕಳು ತುಂಬಾ ಇದ್ದಾರೆ. ಈ ಸಂಬಂಧದಲ್ಲಿ ಪ್ರೀತಿ ಪ್ರಾಮುಖ್ಯತೆ ಅಷ್ಟು ಇಲ್ಲ ಎಂದೇ ತಿಳಿದಿದ್ದಾಳೆ. ಆದರೆ ಸಮಯ್ ಯೋಚನಾ ಲಹರಿಯೇ ಬೇರೆ. ಅವನ ಪ್ರಕಾರ ಮದುವೆ ಎಂದರೆ ಒಂದು ಗಂಡು ಹೆಂಡತಿನ ಮನಸ್ಸಿನ ಮಿಲನ. ಒಂದು ಹೆಣ್ಣೆ ಆಗಲಿ ಗಂಡೇ ಆಗಲಿ ಒಬ್ಬರಲ್ಲಿ ಒಬ್ಬರು ಸೇರಲು ಪ್ರೀತಿ ಎನ್ನುವುದು ತುಂಬಾ ಮುಖ್ಯ. ಪ್ರೀತಿ ಇದ್ದರೆ ಮಾತ್ರವೇ ಇಬ್ಬರ ಮಿಲನಕ್ಕೂ ಒಂದು ಶ್ರೇಷ್ಠತೆ ಎಂದು ಅವನ ಭಾವನೆ. ಇಬ್ಬರ ಮನಸ್ಸಿನ ಯೋಚನೆಯೂ ಸರಿಯೇ. ಒಂದು ಸಂಬಂಧದಲ್ಲಿ ಪ್ರೀತಿ ಕೆಲವೊಮ್ಮೆ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಬಿಡುತ್ತದೆ. ಆಗ ಇದೇ ಸಂಬಂಧ ಕೇವಲ ಅನಿವಾರ್ಯತೆ ಕರ್ತವ್ಯ ಆಗಿ ಬದಲಾಗುತ್ತದೆ. ಜೊತೆಗೆ ಅಧಿಕಾರ ಎಂಬ ಭಾವನೆಯಿಂದಲೇ ಎಷ್ಟೋ ಗಂಡ ಹೆಂಡತಿ ಪ್ರೀತಿ ಅಸ್ತಿತ್ವ ಕಳೆದುಕೊಂಡರೂ ಅನಿವಾರ್ಯವಾಗಿ ಜೊತೆಯಲ್ಲಿ ಬದುಕುತ್ತಾರೆ. ಅನಯಾಗೆ ಸಮಯ ಯೋಚನಾ ಲಹರಿ ಬಹಳವೇ ಇಷ್ಟ ಆಗಿತ್ತೋ. ಅವಳು ಎಲ್ಲಿ ಈ ಮದುವೆ ಕೇವಲ ಅನಿವಾರ್ಯ ಆಗುತ್ತೋ ಎನ್ನುವ ಭಯ ಈಗ ಸಮಯ ಮಾತು ಕೇಳಿ ಮಾಯವಾಗಿತ್ತೋ. ತಕ್ಷಣ ಅನಯ ನಗುತ್ತಲೇ ಸಮಯ್ ಐ ಥಿಂಕ್ ಐ ಲೈಕ್ ಯು ಎನ್ನುತ್ತಾಳೆ. ಸಮಯ್ಗೆ ಅನಯ ಮಾತು ಬಹಳವೇ ಖುಷಿಯಾಗಿ ಬಿಟ್ಟಿತ್ತು. ಸಮಯ್ ಅನಯ ಅನ್ನು ಪಕ್ಕಕ್ಕೆ ಸರಿಸಿ ಅವಳ ಮೇಲೆ ಬರುತ್ತಾನೆ. ಬಂದಿದ್ದೆ ಅನು, ಕಮ್ ಅಗೇನ್ ಪ್ಲೀಸ್. ಅನಯ ನೋ, ಒಂದೇ ಸರಿ ಹೇಳೋದು, ಹಾಗೆಲ್ಲ ಮತ್ತೆ ಮತ್ತೆ ಕೇಳೋ ಆಗಿಲ್ಲ. ಸಮಯ್ ಪ್ಲೀಸ್ 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 ಅನು, ಜಸ್ಟ್ ಒಂದು ಸರಿ ಎಂದು ಅವಳ ಮೂಗಿಗೆ ಪುಟ್ಟ ಮುತ್ತು ಕೊಡುತ್ತಾನೆ. ಸಮಯ್ ಆ ನಡೆ ಅನಯ ಅನ್ನು ಕೆಂಪು ಆಗುವಂತೆ ಮಾಡಿಬಿಟ್ಟಿತ್ತು. ಅನಯ ನಾಚುತ್ತಾ ಸಮಯ್ ಎದೆಯೊಳಗೆ ಮುಖ ಮುಚ್ಚಿಕೊಳ್ಳುತ್ತಾ ಸಮಯ್ ಐ ಲೈಕ್ ಯು ಎನ್ನುತ್ತಾಳೆ. ಅನಯ ಮಾತು ಕೇಳಿದ್ದೆ ಅನಯಾಗೆ ಮತ್ತೇನನ್ನು ಮಾತನಾಡಲು ಬಿಡದೆ ಅವಳ ತುಟಿಗೆ ತುಟಿ ಬೆರೆಸಿದ್ದ. ದೀರ್ಘ ಚುಂಬನದ ನಂತರ ಅವಳ ತುಟಿಗಳನ್ನು ಬಿಟ್ಟು ಅವಳ ಕೊರಳ ಒನಪಿಗೆ ಚುಂಬಿಸುತ್ತಾ ಅವಳ ಭುಜದಿಂದ ಡ್ರೆಸ್ ಸರಿಸಿ ಮುತ್ತಿನ ಮಾಲೆಯನ್ನು ಪೊಣಿಸುತ್ತಾ ಬಂದಿದ್ದ. ಅನಯ ಅವಳ ಪ್ರತಿ ಸ್ಪರ್ಶಕ್ಕೂ ನಡುಗುತ್ತಾ ಸಮಯನ್ನು ತಬ್ಬಿಕೊಳ್ಳುತ್ತಾಳೆ. ಸಮಯ್ ಹಂತವಾಗಿ ಅವಳನ್ನು ಆವರಿಸುತ್ತಾ ಬಂದಿದ್ದ. ಅನಯ ಸಹ ಅವನ ಪ್ರತಿ ಸ್ಪರ್ಶಕ್ಕೆ ಸ್ಪಂದಿಸುತ್ತಾ ತನ್ನನ್ನು ತಾನು ಸಮಯ್ಗೆ ಒಪ್ಪಿಸುತ್ತಾಳೆ. ಸಮಯ್ ಸಹ ತನ್ನವಳ ಪ್ರೀತಿಯಲ್ಲಿ ಮುಳುಗಿ ಅವಳಲ್ಲಿ ಒಂದಾಗಿ ಸಂಪೂರ್ಣ ತೃಪ್ತಿಯೊಂದಿಗೆ ನಿದ್ದೆಗೆ ಜಾರಿದರೆ ಅನಯ ಸಹ ತನ್ನವನಿಗೆ ಪ್ರೀತಿ ದಾರೆ ಎಳೆದು ದಣಿದಿದ್ದರಿಂದ ಅವಳು ಸಹ ಸಮಯ್ ಎದೆ ಮೇಲೆ ಮಲಗಿ ನಿದ್ದೆ ಜಾರುತ್ತಾಳೆ. ಕರಣ್ ಕೋಪದಿಂದ ಆಫೀಸ್ ಒಳಗೆ ಬಂದು ಕುದಿಯುತ್ತಿದ್ದ. ಅವನಿಗೆ ಅನಯ ಮಾಡಿದ ಅವಮಾನ ಮರೆಯಲು ಸಾಧ್ಯವಾಗದೆ
ಕೆಲಸದ ಕಡೆ ಗಮನವೂ ಕೊಡಲಾಗದೆ ತನ್ನ ಕ್ಯಾಬಿನಲ್ಲಿ ಆ ಕಡೆಯಿಂದ ಈ ಕಡೆ ಓಡಾಡುತ್ತಾ ತನ್ನ ಕೋಪವನ್ನು ಕಡಿಮೆ ಮಾಡಿಕೊಳ್ಳಲು ಪ್ರಯತ್ನ ಮಾಡುತ್ತಾ ಕೈ ಮುಷ್ಟಿ ಬಿಗಿಯುತ್ತಾ, ಅನಯ, ಎಷ್ಟು ಧೈರ್ಯ ನನ್ನ ಮೇಲೆ ಕೈ ಎತ್ತಲು ನಿನಗೆ? ಇಲ್ಲ, ಇದು ಅಮಾಯಕ ಅನಯ ಅಲ್ಲ. ಅವಳು ತುಂಬ ಬದಲಾಗಿದ್ದಾಳೆ. ಇಲ್ಲಿಗೆ ಬಂದು ನೆಟ್ಟಗೆ 2 ತಿಂಗಳು ಆಗಲೇ ಇಲ್ಲ. ಇಷ್ಟು ಹಾರಾಡುತ್ತಾ ಇದ್ದಾಳೆ ಅಂದರೆ ಇವಳ ಹಿಂದೆ ಯಾರೋ ಇದ್ದಾರೆ. ಅದು ಯಾರು ಅಂತ ಮೊದಲು ತಿಳಿದುಕೊಳ್ಳಬೇಕು ಎಂದು ಹಲ್ಲು ಕಡಿಯುತ್ತಿರಲು ಕರಣ್ ಫೋನ್ ರಿಂಗ್ ಆಗಿತ್ತು. ಕರಣ್ ಫೋನ್ ರಿಂಗಿಂದ ಎಚ್ಚೆತ್ತು ತನ್ನ ಪ್ಯಾಂಟ್ ಪ್ಯಾಕೆಟಲ್ಲಿ ಇದ್ದ ಫೋನ್ ತೆಗೆದುಕೊಂಡು ರಿಸೀವ್ ಮಾಡಿ ಅಲೋ ಎನ್ನುತ್ತಾನೆ. ಆ ಕಡೆಯಿಂದ ಒಬ್ಬ ವ್ಯಕ್ತಿ, ಸರ್, ನೀವು ಅನಯ ಮ್ಯಾನ್ಷನ್ ಬಳಿ ಫ್ಲ್ಯಾಟ್ ಹುಡುಕುತ್ತಿದ್ದೀರಲ್ಲ, ಮ್ಯಾನ್ಷನ್ನಿಂದ ಸ್ವಲ್ಪ ದೂರವೇ ಇವತ್ತು ಒಂದು ಫ್ಲ್ಯಾಟ್ ಖಾಲಿಯಾಗಿದೆ. ನೀವು ಫ್ರೀ ಇದ್ದರೆ ಈಗಲೇ ಬಂದು ಒಮ್ಮೆ ಫ್ಲ್ಯಾಟ್ ನೋಡಿ ಫೈನಲ್ ಮಾಡಿದ್ರೆ ನಾನು ಓನರ್ ಬಳಿ ಮಾತನಾಡುತ್ತೇನೆ ಎನ್ನುತ್ತಾನೆ. ಕರಣ್ ಸಹ, ನಾನು ಈಗ ಫ್ರೀ ಇದ್ದೀನಿ, ನೀವು ಫ್ಲ್ಯಾಟ್ ಲೊಕೇಶನ್ ಶೇರ್ ಮಾಡಿ, ಇನ್ನು ಅರ್ಧ ಗಂಟೆಯಲ್ಲಿ ಲೊಕೇಶನಲ್ಲಿ ಇರುತ್ತೇನೆ ಎಂದು ಫೋನ್ ಕಟ್ ಮಾಡಿ ಫೋನನ್ನು ತನ್ನ ಪ್ಯಾಂಟ್ ಜೇಬಿಗೆ ಸೇರಿಸಿ, ಇನ್ನು ಮುಂದೆ ಇದೆ ಕಣೆ ಅನಾಯ ನಿನಗೆ. ಇಷ್ಟು ದಿನ ನನ್ನ ಕಣ್ಣು ತಪ್ಪಿಸಿ ಓಡಾಡುತ್ತಿದ್ದೆ, ಇನ್ನು ಮುಂದೆ ಅದು ಹೇಗೆ ನನ್ನನ್ನು ಯಾಮಾರಿಸುತ್ತೀಯ ನೋಡುತ್ತೇನೆ. ಬರ್ತಾ ಇದ್ದೀನಿ ಅನು, ಇನ್ನು ಮುಂದೆ ನೀನು ಎಲ್ಲೋ ನಾನು ಅಲ್ಲಿ ಎಂದು ಹೇಳಿ ನಗುತ್ತಾ ಆಫೀಸಿಂದ ಆಚೆ ಬಂದು ತನ್ನ ಕಾರಲ್ಲಿ ಕುಳಿತುಕೊಂಡು ಆ ವ್ಯಕ್ತಿ ಕಳುಹಿಸಿದ ಲೊಕೇಶನ್ ಕಡೆ ಹೋಗುತ್ತಾನೆ. ಕರಣ್ ಅಲ್ಲಿ ಹೋಗಿ ತಲುಪುತ್ತಲೇ ಆ ವ್ಯಕ್ತಿ ಅಲ್ಲಿಯೇ ಕಾಯುತ್ತಾ ಇದ್ದ. ಅವನ ಬಳಿಗೆ ಬಂದ ಕರಣ್ ಫ್ಲಾಟ್ ಕೀ ಪಡೆದು ಫ್ಲಾಟ್ ಒಳಗೆ ಹೋಗಿ ನೋಡುತ್ತಾನೆ. ಅವನಿಗೆ ಫ್ಲಾಟ್ ಬಹಳವೇ ಇಷ್ಟ ಆಗಿತ್ತು. ಆದ್ದರಿಂದ ಆ ವ್ಯಕ್ತಿಗೆ ಓನರ್ಗೆ ಫ್ಲಾಟ್ ಪರ್ಚೇಸ್ ಮಾಡುತ್ತೇವೆ ಎಂದು ಇನ್ಫಾರ್ಮ್ ಮಾಡಲು ತಿಳಿಸಿ, ಜೊತೆಗೆ ಹಿಂದೆ ತಾನು ಫ್ಲಾಟ್ಗೆ ಇರಲು ಬರುವುದಾಗಿಯೂ ತಿಳಿಸುವಂತೆ ಹೇಳುತ್ತಾನೆ. ಆ ವ್ಯಕ್ತಿ ಸಹ ಓನರ್ಗೆ ಕರಣ್ ಹೇಳಿದ್ದನ್ನು ತಿಳಿಸಿ ಕರಣ್ ಬಾಯ್ ಮಾಡಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಕರಣ್ ಸಹ ಅಲ್ಲಿಂದ ನೇರವಾಗಿ ತಾನು ಉಳಿದುಕೊಂಡಿದ್ದ ಹೋಟೆಲ್ಗೆ ಹೋಗಿ ತನ್ನ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಹೋಟೆಲ್ ಚೆಕ್ಔಟ್ ಮಾಡಿ ಫ್ಲಾಟ್ಗೆ ಶಿಫ್ಟ್ ಆಗುತ್ತಾನೆ. ತನ್ನ ಎಲ್ಲ ವಸ್ತುಗಳನ್ನು ಜೋಡಿಸಿಕೊಳ್ಳುವ ಹೊತ್ತಿಗೆ ರಾತ್ರಿಯೇ ಆಗಿಬಿಟ್ಟಿತ್ತು. ಕರಣ್ ಅಂತೂ ಎಲ್ಲ ಕೆಲಸ ಒಂದೇ ದಿನದಲ್ಲಿ ಮಾಡಿದ್ದರಿಂದ ತುಂಬ ಸುಸ್ತಾಗಿದ್ದರಿಂದ ಫುಡ್ ಆರ್ಡರ್ ಮಾಡಿ ನೇರವಾಗಿ ಸ್ನಾನಕ್ಕೆ ಹೋಗುತ್ತಾನೆ. ಸ್ನಾನ ಮಾಡಿ ಬರುವ ಹೊತ್ತಿಗೆಲ್ಲ ಫುಡ್ ಸಹ ಬಂದಿತ್ತು. ಫುಡ್ ಪಡೆದ ಕರಣ್ ಊಟ ಮುಗಿಸಿ ನಂತರ ಒಮ್ಮೆ ಅನಯ ಮೆನ್ಷನ್ ನೋಡಿಕೊಂಡು ಬರೋಣ, ಅನಯ ಮತ್ತು ಅಮೃತ ಏನು ಮಾಡುತ್ತಿರುತ್ತಾರೆ ತಿಳಿದುಕೊಳ್ಳಬೇಕು ಎಂದುಕೊಳ್ಳುತ್ತಾನೆ. ಆದರೆ ಬೆಳಿಗ್ಗೆಯಿಂದ ಒಂದೇ ಸಮನೆ ಕೆಲಸ ಮಾಡಿದ್ದರ ಪರಿಣಾಮ ಊಟ ಮಾಡುತ್ತಿದ್ದಂತೆಯೇ ನಿದ್ದೆ ಆವರಿಸುತ್ತಿತ್ತು. ಕಣ್ಣು ಒತ್ತಲು ಶುರುವಾಗಿತ್ತು. ಆದ್ದರಿಂದ ಕರಣ್ ಬೆಳಿಗ್ಗೆ ನೋಡಿದರಾಯಿತು ಎಂದು ಸೀದಾ ತನ್ನ ರೂಮಿಗೆ ಹೋಗಿ ಮಲಗಿಬಿಡುತ್ತಾನೆ. ಅಮೃತಾಗೆ ಇಂದು ಬೆಳಿಗ್ಗೆಯೇ ಬೇಗವೇ ಎಚ್ಚರವಾಗಿ ಬಿಟ್ಟಿತ್ತು. ಎದ್ದಿದ್ದೇ ಫೋನ್ ತೆಗೆದುಕೊಂಡು ಟೈಮ್ ನೋಡಲು ಗಂಟೆ 6:30 ತೋರಿಸುತ್ತಿತ್ತು. ಅಮೃತಾಗೆ ಮತ್ತೆ ಮಲಗಲು ನಿದ್ದೆ ಬಾರದೆ ಇದರಿಂದ ಸ್ವಲ್ಪ ಎಕ್ಸಸೈಸ್ ಮಾಡಿದರಾಯಿತು ಎಂದು ಎದ್ದು ಸೀದಾ ವಾಶ್ರೂಮಿಗೆ ಹೋಗಿ ಬೇಗ ಮುಖ ತೊಳೆದು ಬಂದು ಜಿಮ್ ವೇರ್ ಧರಿಸಿ ಸೀದಾ ಮಲಗಿದ್ದ ಸಾನ್ವಿ ಬಳಿಗೆ ಬರುತ್ತಾಳೆ. ಬಂದು, ಸಾನು ಎದ್ದೇಳೋ, ಎಷ್ಟು ನಿದ್ದೆ ಮಾಡ್ತೀಯಾ, ಸ್ವಲ್ಪ ಎಕ್ಸಸೈಸ್ ಮಾಡೋ, ಸ್ಲಿಮ್ ಆಗಿ ಬ್ಯೂಟಿಫುಲ್ ಆಗಿ ಕಾಣುತ್ತೀಯಾ ಎಂದು ಸಾನುವನ್ನು ಎಬ್ಬಿಸುತ್ತಿದ್ದಳು. ಸಾನ್ವಿ ಮಾತ್ರ ಅಮ್ಮು ಅಷ್ಟು ಹೇಳುತ್ತಿದ್ದರೂ ಮುಖದ ತುಂಬ ರಗ್ಗು ಹೊಚ್ಚಿಕೊಳ್ಳುತ್ತಾ, ಅರೆ ಅಮ್ಮು ಪ್ಲೀಸ್, ನಾನು ಯಾವ ಎಕ್ಸಸೈಸ್ ಸಹ ಮಾಡೋಲ್ಲ, ಮತ್ತೆ ನಾನು ಏನು ದಪ್ಪ ಇಲ್ಲ ಆಯ್ತಾ, ನಾನು ಆಲ್ರೆಡಿ ಸ್ಲಿಮ್ ಆಗಿಯೇ ಇದ್ದೇನೆ, ನನಗೆ ತುಂಬ ನಿದ್ದೆ ಬರುತ್ತಿದೆ, ಪ್ಲೀಸ್ ಎಬ್ಬಿಸಬೇಡ ಎಂದು ನಿದ್ದೆ ಮಂಪರಿನಲ್ಲಿಯೇ ಹೇಳುತ್ತಾಳೆ. ಆದರೆ ಅಮ್ಮು ಬಿಡಬೇಕಲ್ಲ. ಸಾನ್ವಿ ಮೇಲಿಂದ ರಗ್ಗು ಎಳೆಯುತ್ತಾ, ಓ ಸಾನು ವೇಕಪ್, ಎದ್ದೇಳೆ ಎಂದು ಬಲವಂತವಾಗಿ ಎಬ್ಬಿಸಿ ವಾಶ್ರೂಮಿಗೆ ಕಳಿಸುತ್ತಾಳೆ. ಸಾನ್ವಿ ಸಹ ನಿದ್ದೆ ಮಂಪರಿನಲ್ಲೇ ಮುಖ ತೊಳೆದು ರೆಡಿಯಾಗಿ ಆಚೆ ಬರುತ್ತಾಳೆ. ಅಮ್ಮು ಸಾನು ತಮ್ಮ ರೂಮಿನಿಂದ ಆಚೆ ಬರುತ್ತಾರೆ. ಬಂದು ನೋಡಲು ಸಾವಿತ್ರಿ ಅವರು ಆಗಲೇ ಎದ್ದು ಪೂಜೆ ಮುಗಿಸಿ ಕಾಫಿ ಕುಡಿಯುತ್ತಾ ಕುಳಿತಿದ್ದರು. ಅಮ್ಮು ಮತ್ತು ಸಾನು ಅನ್ನು ನೋಡಿದ ಸಾವಿತ್ರಿ ಆಶ್ಚರ್ಯದಿಂದ ಅವರು, ಅರೆ ಸಾನು, ನೀನು ಇಷ್ಟು ಬೇಗ ಎದ್ದಿದ್ದೀಯಾ, ನೀನು ದೊಡ್ಡ ಸೋಂಬೇರಿ, ದಿನಾಲು ಗಂಟೆ 9 ಆಗುತ್ತಾ ಬಂದರೂ ಹೇಳುತ್ತಿರಲಿಲ್ಲ, ಅಂಥದರಲ್ಲಿ ಇವತ್ತು ಇಷ್ಟು ಬೇಗ ಬೆಳಿಗ್ಗೆನೆ ಎದ್ದಿದ್ದೀಯಾ ಅಂದರೆ ಇವತ್ತು ಏನೋ ಆಗಬಾರದು ಆಗುತ್ತೆ ಬಿಡು ಎಂದು ಹೇಳುತ್ತಾರೆ. ಅಮ್ಮು, ಹಾ ಆಂಟಿ, ಇನ್ನು ಮುಂದೆ ದಿನಾಲು ಏನಾದರೂ ಆಗುತ್ತಲೇ ಇರುತ್ತೆ ನೋಡುತ್ತೀರಿ, ಯಾಕೆ ಅಂದರೆ ಇನ್ನು ಮುಂದೆ ಸಾನು ದಿನವೂ ಇಷ್ಟು ಬೇಗನೆ ಎದ್ದೇಳುತ್ತಾಳೆ ಎಂದು ಹೇಳುತ್ತಾಳೆ. ಅಮ್ಮ ಮಾತಿನಿಂದ ಸಾವಿತ್ರಿ ಅವರಿಗೆ ತುಂಬಾ ಖುಷಿಯಾಗಿಬಿಟ್ಟಿತ್ತು. ಮಗಳನ್ನು ಇಷ್ಟು ವರ್ಷದಿಂದ ಬೆಳಿಗ್ಗೆ ಬೇಗ ಎದ್ದೇಳಿಸಲು ಎಷ್ಟು ಕಷ್ಟಪಡುತ್ತಿದ್ದರೋ, ಆದರೂ ಎದ್ದೇಳುತ್ತಿರಲಿಲ್ಲ. ಕೊನೆಗೆ ಸಮಯ ಹೋಗಿಯೇ ಎಬ್ಬಿಸಬೇಕಿತ್ತು. ಅಂತ ಮಗಳು ಇಂದು ತಾನಾಗಿಯೇ ತಾನು ಇಷ್ಟು ಬೇಗ ಎದ್ದು ಬಂದಿದ್ದು ಬಹಳವೇ ಖುಷಿಯಾಗಿತ್ತು.
ಕತೆ ಮುಂದುವರಿಯುತ್ತದೆ. ನಿಮ್ಮ ಪ್ರೋತ್ಸಾಹದ ನಿರೀಕ್ಷಣೆಯಲ್ಲಿ ಅನ್ನೋ ಮತ್ತೊಂದು ಎಪಿಸೋಡೊಂದಿಗೆ ನಾನು ನಾಳೆ ಸಿಗ್ತೀನಿ. ಅಲ್ಲಿಯವರೆಗೂ ನನ್ನ ಚಾನಲನ್ನು ನೋಡ್ತಾ ಇರಿ. ಯಾರೆಲ್ಲ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಹೋಗಿ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕತೆಯ 61ನೇ ಎಪಿಸೋಡ್ ನಾಳೆಯೇ ಬರುತ್ತೆ. ಬಾಯ್ ಬಾಯ್.